ಮುಂಗಾರು ಹಂಗಾಮಿನ ಭತ್ತ, ರಾಗಿ, ಜೋಳ, ಸಜ್ಜೆ, ಮೆಕ್ಕೆಜೋಳ ಮತ್ತು ಹತ್ತಿ ಸೇರಿದಂತೆ 14 ಬೆಳೆಗಳಿಗೆ ಕೇಂದ್ರ ಸರ್ಕಾರ ಬುಧವಾರ ಕನಿಷ್ಠ ಬೆಂಬಲ ಬೆಲೆ ಘೋಷಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆ ಎಂಎಸ್ಪಿಗೆ ಅನುಮೋದನೆ ನೀಡಿತು. ಖಾರಿಫ್ ಹಂಗಾಮು ಆರಂಭವಾಗುತ್ತಿದ್ದು ರೈತರ ಹಿತದೃಷ್ಟಿಯಿಂದ 14 ಬೆಳೆಗಳ ಎಂಎಸ್ಪಿಗೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು. ಎಂಎಸ್ಪಿಯಿಂದ ಸರ್ಕಾರಕ್ಕೆ 2 ಲಕ್ಷ ಕೋಟಿ ರೂಪಾಯಿಗಳ ಆರ್ಥಿಕ ಹೊರೆಯಾಗಲಿದೆ. ಹಿಂದಿನ ಹಂಗಾಮಿನಲ್ಲಿ ಹೋಲಿಸಿದ್ರೆ ರೈತರಿಗೆ 35,000 ಕೋಟಿ ರೂಪಾಯಿಗಳ ಲಾಭವಾಗಲಿದೆ. ಎಣ್ಣೆ ಕಾಳುಗಳು ಮತ್ತು ದ್ವಿದಳ ಧಾನ್ಯಗಳಿಗೆ ಹಿಂದಿನ ವರ್ಷಕ್ಕಿಂತ ಹೆಚ್ಚಿನ ಎಂಎಸ್ಪಿ ಶಿಫಾರಸು ಮಾಡಲಾಗಿದೆ. ಗೂರೆಳ್ಳು ಕ್ವಿಂಟಾಲ್ಗೆ 983 ರೂಪಾಯಿ, ಎಳ್ಳು ಕ್ವಿಂಟಾಲ್ಗೆ 632 ರೂಪಾಯಿ ಮತ್ತು ತೊಗರಿಬೇಳೆ, ಮಸೂರು ಬೇಳೆ ಕ್ವಿಂಟಾಲ್ಗೆ 550 ರೂಪಾಯಿ ಹೊಸ ಎಂಎಸ್ಪಿ ನಿಗದಿ ಮಾಡಲಾಗಿದೆ. ಭತ್ತಕ್ಕೆ ಹೊಸ ಎಂಎಸ್ಪಿ ಕ್ವಿಂಟಾಲ್ಗೆ 2,300 ರೂಪಾಯಿಗಳಾಗಿದ್ದು ಹಿಂದಿನ ಬೆಲೆಗಿಂತ 117 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಹತ್ತಿಯ ಎಂಎಸ್ಪಿಯನ್ನ 501 ರೂಪಾಯಿ ಹೆಚ್ಚಿಸಲಾಗಿದೆ ಎಂದು ಸಚಿವರು ತಿಳಿಸಿದರು. ತೈಲ ಬೆಲೆ ಹೆಚ್ಚಳ ಬೆನ್ನಲ್ಲೇ ಶೀಘ್ರವೇ ಬಸ್ ಪ್ರಯಾಣ ದರ ಹೆಚ್ಚಿಸುವ ಸುಳಿವನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನೀಡಿದ್ದಾರೆ. 2014ರಿಂದ ಬಿಎಂಟಿಸಿ, 4 ವರ್ಷದಿಂದ ಕೆಎಸ್ಆರ್ಟಿಸಿ ಪ್ರಯಾಣ ದರ ಹೆಚ್ಚಾಗಿಲ್ಲ. ಡೀಸೆಲ್ ದರ ಹೆಚ್ಚಳದಿಂದ ಹೆಚ್ಚು ಹೊರೆ ಆಗ್ತಿದೆ. ನಿಗಮಗಳಿಂದ ಪ್ರಸ್ತಾವನೆ ಬಂದ್ರೆ ಪರಿಶೀಲನೆ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ. ಶಕ್ತಿ ಗ್ಯಾರಂಟಿ ಯೋಜನೆಯ 1,100 ಕೋಟಿ ರೂಪಾಯಿ ಹಣವನ್ನು ಸಾರಿಗೆ ನಿಗಮಗಳಿಗೆ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ಸೆಪ್ಟೆಂಬರ್ 15ರವರೆಗೆ ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಅಳವಡಿಕೆಗೆ ಡೆಡ್ಲೈನ್ ನೀಡಲಾಗಿದೆ. ಸೆಪ್ಟೆಂಬರ್ 15ರ ಬಳಿಕ ಯಾವುದೇ ಕಾರಣಕ್ಕೂ ಅವಧಿ ವಿಸ್ತರಣೆ ಮಾಡುವುದಿಲ್ಲ. ಈಗಾಗಲೇ ಹಲವು ಬಾರಿ ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಅಳವಡಿಕೆಗೆ ಗಡುವು ವಿಸ್ತರಣೆ ಮಾಡಿದ್ದೇವೆ. ಶೀಘ್ರದಲ್ಲೇ ಎಚ್ಎಸ್ಆರ್ಪಿ ಗಡುವು ವಿಸ್ತರಣೆ ಆದೇಶ ಹೊರಡಿಸಲಾಗುತ್ತೆ ಎಂದರು. ಚಿತ್ರದುರ್ಗದ ರೇಣುಕಾಸ್ವಾಮಿಯ ಶವ ವಿಲೇವಾರಿಗೆ 30 ಲಕ್ಷ ರೂಪಾಯಿ ಡೀಲ್ ಮಾಡಿದ್ದು ನಿಜ ಎಂದು ನಟ ದರ್ಶನ್ ತೂಗುದೀಪ ತಪ್ಪೊಪ್ಪಿಗೆ ಹೇಳಿಕೆ ನೀಡಿದ್ದಾರೆ ಎನ್ನಲಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಬಂಧಿತರಾಗಿರುವ ನಟ ದರ್ಶನ್ ತೂಗುದೀಪ ತಪ್ಪೊಪ್ಪಿಗೆ ಹೇಳಿಕೆ ನೀಡಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ರೇಣುಕಾಸ್ವಾಮಿಯ ಶವ ವಿಲೇವಾರಿ ಮಾಡಲು ಮತ್ತು ತನ್ನ ಹೆಸರು ಎಲ್ಲಿಯೂ ಬರದಂತೆ ನಿಗಾ ವಹಿಸಬೇಕು ಎಂದು ಪ್ರದೋಷ್ಗೆ 30 ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ ಎಂದು ನಟ ದರ್ಶನ್ ತೂಗುದೀಪ ಅವರು ಸ್ವಯಂ ಪ್ರೇರಿತ ಹೇಳಿಕೆ ನೀಡಿರುವುದಾಗಿ ಪೊಲೀಸ್ ಮೂಲಗಳು ತಿಳಿಸಿದ್ದಾಗಿ ಪಿಐಟಿ ವರದಿ ಮಾಡಿದೆ. ಈ ಹಣ ಪ್ರದೋಷ್ ಅವರ ನಿವಾಸದಲ್ಲಿ ಪತ್ತೆಯಾಗಿದ್ದು ಅದನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇದು ಕೂಡ ಸಾಕ್ಷ್ಯವಾಗಿದ್ದು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ತನಿಖೆ ನಿರ್ಣಾಯಕ ಘಟ್ಟ ತಲುಪಿದೆ. ಆರೋಪಿಗಳ ನ್ಯಾಯಾಂಗ ಬಂಧನ ಜೂನ್ 20ರಂದು ಕೊನೆಗೊಳ್ಳುತ್ತಿದ್ದು ಪೊಲೀಸರು ರಿಮಾಂಡ್ ನೋಟ್ ಸಿದ್ಧಪಡಿಸಿಕೊಂಡಿದ್ದಾರೆ. ರೇಣುಕಾಸ್ವಾಮಿಯ ಶವ ಪರೀಕ್ಷೆಯ ವರದಿ, ಎಫ್ಎಸ್ಎಲ್ ರಿಪೋರ್ಟ್ ಸೇರಿ ಅಗತ್ಯ ದಾಖಲೆಗಳನ್ನು ಜೋಡಿಸಿಕೊಂಡಿದ್ದಾರೆ. ಈ ಕೊಲೆ ಪ್ರಕರಣದಲ್ಲಿ ಚಿತ್ರನಟ ದರ್ಶನ್ ತೂಗುದೀಪ ಮತ್ತು ಅವರ ಸ್ನೇಹಿತೆ ಪವಿತ್ರ ಗೌಡ ಸೇರಿ ಒಟ್ಟು 17 ಜನ ಆರೋಪಿಗಳಾಗಿದ್ದಾರೆ. ಕೇಂದ್ರದಲ್ಲಿರುವುದು ಕಿಚಡಿ ಸರ್ಕಾರ, ಇದಕ್ಕೆ ಹೆಚ್ಚು ಆಯುಷ್ಯವಿಲ್ಲ ಎಂದು ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್ ವ್ಯಂಗ್ಯ ಮಾಡಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಅವರು, ಸರ್ಕಾರ ಯಾವಾಗ ಕುಸಿಯುತ್ತೋ ಗೊತ್ತಿಲ್ಲ. ದೇಶದ ಜನ ಸಂವಿಧಾನ ರಕ್ಷಣೆ ಮಾಡುವ ತೀರ್ಪು ನೀಡಿದ್ದಾರೆ. ಪೆಟ್ರೋಲ್, ಡೀಸೆಲ್ ದರ 3 ರೂಪಾಯಿ ಏರಿಕೆ ಮಾಡಿದ್ದಕ್ಕೆ ಬಿಜೆಪಿಯವರು ಬೀದಿಗೆ ಬಂದು ಹೋರಾಟ ಮಾಡ್ತಿದ್ದಾರೆ. ಅವರಿಗೆ ನಾಚಿಕೆಯಾಗಬೇಕು ಎಂದು ವಾಗ್ದಾಳಿ ನಡೆಸಿದ್ರು. ಲೋಕಸಭೆ ಚುನಾವಣೆಯಲ್ಲಿ ಜನರು ಬಿಜೆಪಿಗೆ ಕಪಾಳಮೋಕ್ಷ ಮಾಡಿದ್ದಾರೆ. ಜನರು ಸಂವಿಧಾನ ರಕ್ಷಣೆಯತ್ತ ಒಲವು ತೋರಿದ್ದಾರೆ. ಇವರಿಂದ ನಾವು ಪಾಠ ಕಲಿಬೇಕಾ ಎಂದು ಪ್ರಶ್ನಿಸಿದ್ರು. ಕೇಂದ್ರದಲ್ಲಿ ಒಂದೆಡೆ ನಾಯ್ಡು, ಮತ್ತೊಂದೆಡೆ ನಿತೀಶ್ ಅವರನ್ನ ಇಟ್ಕೊಂಡು ನೀವು ಸರ್ಕಾರ ಮಾಡ್ತಿದ್ದೀರಿ. ನಿಮ್ಮ ಸರ್ಕಾರ ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ ಎಂದ್ರು. ನಮ್ಮ ಸರ್ಕಾರ 5 ವರ್ಷಗಳ ಕಾಲ ಗ್ಯಾರಂಟಿ ನೀಡುತ್ತೆ, ಬದ್ಧತೆಯನ್ನ ಕಾಪಾಡಿಕೊಳ್ಳುತ್ತೇವೆ, ಗ್ಯಾರಂಟಿಗಳನ್ನ ನಿಲ್ಲಿಸಿ ಎಂದು ಹೇಳುವ ಎದೆಗಾರಿಕೆ ಬಿಜೆಪಿಯವರಿಗಿಲ್ಲ ಎಂದ್ರು. ಒಂದ್ ಕಡೆ ನಾಯ್ಡು, ಒಂದ್ ಕಡೆ ನಿತೀಶ್, ಇವನ್ನ ಇಟ್ಕೊಂಡು ಸರ್ಕಾರ ಮಾಡ್ತೀರಾ? ನೀವು ನಮ್ಗೆ ಪಾಠ ಹೇಳ್ತೀರಾ ಸರ್ಕಾರ ಬೀಳುತ್ತೆ ಅಂತ? ನಿಮ್ಮ ಸರ್ಕಾರ ಉಳ್ಕೊಳ್ಳುವಂತ ಶಕ್ತಿ ನೀವು ಮಾಡ್ಕೊಳ್ಳಿ. ಫಸ್ಟ್ 300 ಎಲ್ಲ ಎನ್ ಡಿ ಎ ಸೇರಿಕೊಂಡು 300 ಆಗಲಿಲ್ಲ. ಯಾವತ್ತು ಯಾವ ಪಾರ್ಟಿ ಬಿಟ್ಟು ಹೋಗ್ತಾ ಗೊತ್ತಿಲ್ಲ. ಅಂದ್ರೆ ಈ ಸರ್ಕಾರದ ಉಳಿಯೋದು ಭಾರಿ ಕಷ್ಟ ಇದೆ. ನಮ್ಮ ಸರ್ಕಾರ ಬಿಡಿ, ನಾವು 5 ವರ್ಷ ನಡೆಸ್ತೀವಿ. 136 ಸೀಟ್ಗಳು ನಮ್ಮ ಹತ್ರ ಇದೆ. ಈಗ ಆಗಲೇ ಇಂಡಿಪೆಂಡೆನ್ಸ್ ಕೂಡ ಸಪೋರ್ಟ್ ಮಾಡಿದ್ದಾರೆ. ಇವರೆಲ್ಲ ಬರೀ ಕನ್ಸಲ್ಲಿದ್ದಾರೆ. ಯಾವುದು ಡೆಲ್ಲಿ ಕಡೆ ನೋಡ್ಲಿ ಅವರು MP ಗಳನ್ನ, ಅವರು ಯಾವಾಗ ಯಾವ ಓಡೋಗ್ತಾರೆ ಅಂತ ನೋಡ್ಕೊಳ್ಳಿ ಫಸ್ಟು. ನಾನು ಹೇಳಿ ಕಿಚಡಿ ಸರ್ಕಾರ. ಜನ ಇವತ್ತು ಏನೋ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿ 400 ಆಪ್ಕಿ ಬಾರ್ 400 ಪಾರ್. ಎಲ್ಲಿ ಹೋಯ್ತು 400 ಪಾರ್?
ಜನ ಇವತ್ತು ನಿಮ್ಗೆ ನಿಮ್ಮ ದಾರಿ ತಕ್ಕ ಪಾಠ ತೋರಿಸಿ ಕಪಾಳ ಮೋಕ್ಷ ಮಾಡಿದ್ದಾರೆ. ನಟ ದರ್ಶನ್ ಪ್ರಕರಣ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಕಾನೂನಿಗಿಂತ ಯಾರು ದೊಡ್ಡವರಲ್ಲ. ನಮ್ಮ ಸರ್ಕಾರ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳುತ್ತಿದೆ. ಪೊಲೀಸ್ ಇಲಾಖೆ ಮೇಲೆ ಯಾವ ರಾಜಕಾರಣಿಗಳು ಒತ್ತಡ ಹೇರುತ್ತಿಲ್ಲ ಎಂದು ತಿಳಿಸಿದರು. ವೈಆರ್ಎಎಸ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮಾಜಿ ಸಿಎಂ ಜಗನ್ ಮೋಹನ್ ರೆಡ್ಡಿ ತಮ್ಮ ಅಧಿಕಾರಾವಧಿಯಲ್ಲಿ ವಿಶಾಖಪಟ್ಟಣಂನ ಕಡಲ ತೀರದ ಸಮೀಪದಲ್ಲಿರುವ ಋಷಿಕುಂಟ ಪರ್ವತದಲ್ಲಿ ನಿರ್ಮಿಸಿದ ಸಿಎಂ ಕ್ಯಾಂಪ್ ಕಚೇರಿ ಕಟ್ಟಡ ಆಂಧ್ರಪ್ರದೇಶದಲ್ಲೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಸರ್ಕಾರ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಐಷಾರಾಮಿ ಬಂಗಲೆ ಕಟ್ಟಿಸಿದೆ. ಸ್ನಾನಗೃಹ ಸೇರಿದಂತೆ ಕಟ್ಟಡದ ಅಗತ್ಯ ವಸ್ತುಗಳನ್ನು ವಿದೇಶಗಳಿಂದ ತರಿಸಿ ಬಳಸಿರುವುದು ಬಯಲಾಗಿದೆ. ಋಷಿಕೊಂಡ ಬೆಟ್ಟದ ಮೇಲೆ ಜಗನ್ ಸರ್ಕಾರದಲ್ಲಿ ಪ್ರವಾಸೋದ್ಯಮ ಇಲಾಖೆಯಡಿಯಲ್ಲಿ ಅಂದಾಜು 452 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಟ್ಟು 7 ಕಟ್ಟಡಗಳನ್ನು ನಿರ್ಮಿಸಲಾಗಿದೆ. ಇತ್ತೀಚೆಗೆ ಟಿಡಿಪಿ ಶಾಸಕ ಘಂಟಾ ಶ್ರೀನಿವಾಸರಾವ್ ಋಷಿಕೊಂಡದ ಬಂಗಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜಗನ್ ಸರ್ಕಾರವು ಜನತೆಯ ತೆರಿಗೆ ಹಣ ದುರ್ಬಳಕೆ ಮಾಡಿಕೊಂಡಿದೆ. ಕೇವಲ ಒಳಾಂಗಣದ ಅಲಂಕಾರಗಳು ಮತ್ತು ಪೀಠೋಪಕರಣಗಳಿಗೆ 33 ಕೋಟಿ ರೂಪಾಯಿ ವ್ಯಯಿಸಲಾಗಿದೆ. ಅಲ್ಲದೆ ಸಿಎಂ ಕುಟುಂಬಕ್ಕಾಗಿ ನಿರ್ಮಿಸಲಾದ ಕಟ್ಟಡದಲ್ಲಿ ಹಾಸಿಗೆಯಿಂದ ಹಿಡಿದು ಕನ್ನಡಿ, ಬಾತ್ಟಬ್, ಶೌಚಾಲಯದ ಕಮೋಡ್ಗಳು, ಕಿಟಕಿಗೆ ಬಳಸುವ ಕರ್ಟನ್ ಸೇರಿ ಎಲ್ಲವನ್ನೂ ವಿದೇಶದಿಂದಲೇ ತರಲಾಗಿದೆ. ಶೌಚಾಲಯಗಳಲ್ಲಿ ಬಳಸುವ ವಾಲ್ ಶೀಟ್ಗಳು ಸಹ ವಿದೇಶದ್ದು ಎಂದು ತಿಳಿದುಬಂದಿದೆ. ಮುಂಬೈ ಹುಬ್ಬಳ್ಳಿ ಮಧ್ಯೆ ಇಂಡಿಗೋ 6E ವಿಮಾನಯಾನ ಸೇವೆ ಜುಲೈ 15ರಿಂದ ಪುನಾರಂಭಗೊಳ್ಳಲಿದೆ. ಕೇಂದ್ರ ಆಹಾರ ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮನವಿ ಮೇರೆಗೆ ಇಂಡಿಗೋ 6E ವಿಮಾನ ಸಂಚಾರವನ್ನ ಮತ್ತೆ ಶುರು ಮಾಡಲು ನಾಗರಿಕ ವಿಮಾನಯಾನ ಸಚಿವಾಲಯ ನಿರ್ಧರಿಸಿದೆ. ಇಂಡಿಗೋ 6E ನಿರ್ವಹಣೆಗೆ ಸಚಿವ ಜೋಶಿ ಅವರು ಈ ಹಿಂದೆ ನಾಗರಿಕ ವಿಮಾನಯಾನ ಸಚಿವಾಲಯದ ಗಮನ ಸೆಳೆದಿದ್ರು. ಈ ಹಿನ್ನೆಲೆಯಲ್ಲಿ ಸಚಿವಾಲಯ ಇದೀಗ ವಿಮಾನ ಸಂಚಾರ ಪುನರಾರಂಭಕ್ಕೆ ಕ್ರಮ ಕೈಗೊಂಡಿದ್ದು, ವಿಮಾನ ಸಂಚಾರದ ಸಮಯ ಮಾಹಿತಿಯನ್ನ ಹಂಚಿಕೊಂಡಿದೆ. ಇಂಡಿಗೋ 6E ವಿಮಾನ ಮಧ್ಯಾಹ್ನ 3ಕ್ಕೆ ಮುಂಬೈ ಬಿಟ್ಟು ಸಂಜೆ 4:10ಕ್ಕೆ ಹುಬ್ಬಳ್ಳಿಗೆ ಬಂದಿಳಿಯಲಿದೆ. ನಂತರ ಸಂಜೆ 4:40ಕ್ಕೆ ಹುಬ್ಬಳ್ಳಿಯಿಂದ ನಿರ್ಗಮಿಸಿ ಸಂಜೆ 5:50ಕ್ಕೆ ಮುಂಬೈ ತಲುಪಲಿದೆ ಎಂದು ನಾಗರಿಕ ವಿಮಾನಯಾನ ಸಚಿವಾಲಯ ಮಾಹಿತಿಯನ್ನ ನೀಡಿದೆ. ಮುಂಬೈ ವಿಮಾನ ನಿಲ್ದಾಣದಲ್ಲಿ ಭಾರೀ ಏರ್ ಟ್ರಾಫಿಕ್ ದಟ್ಟಣೆಯಿಂದಾಗಿ ಹುಬ್ಬಳ್ಳಿಯ ವಿಮಾನ ಸೇವೆಯನ್ನ ಅಮಾನತುಗೊಳಿಸಲಾಗಿತ್ತು. ಜುಲೈ 15ರಿಂದ ಪ್ರಾರಂಭ ಆಗಲಿರುವ ವಿಮಾನದ ಟಿಕೆಟ್ಗಳು ಇಂಟರ್ನೆಟ್ನಲ್ಲಿ ಲಭ್ಯ ಇರುವ ಮಾಹಿತಿಯ ಪ್ರಕಾರ ಸದ್ಯ ಸೇವರ್ ಟಿಕೆಟ್ಗೆ 6,112 ರೂಪಾಯಿ, ಫ್ಲೆಕ್ಸಿ ಪ್ಲಸ್ಗೆ 6,672 ರೂಪಾಯಿ ಮತ್ತು ಸೂಪರ್ REಗೆ 17,407 ರೂಪಾಯಿ ಇದೆ. ಇದು ಪ್ರತಿದಿನ ಬದಲಾಗುತ್ತಿರುತ್ತದೆ. ಪ್ರಯಾಣದ ದಿನ ಹತ್ತಿರ ಬಂದಂತೆಲ್ಲ ಹೆಚ್ಚಾಗುತ್ತಾ ಹೋಗುತ್ತೆ. ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ಆತಿಥ್ಯ ವಹಿಸಿರುವ 2024ರ ಟಿ20 ವಿಶ್ವಕಪ್ನಲ್ಲಿ ಸೂಪರ್ 8 ಸುತ್ತು ಆರಂಭವಾಗಿದೆ. ಈ ಸುತ್ತಿನ ಮೊದಲ ಪಂದ್ಯದಲ್ಲಿ ಅಮೆರಿಕ ತಂಡವನ್ನು ಎದುರಿಸಿದ್ದ ದಕ್ಷಿಣ ಆಫ್ರಿಕಾ ತಂಡ 18 ರನ್ಗಳ ಜಯ ಸಾಧಿಸಿದೆ. ತೀವ್ರ ಕುತೂಹಲ ಮೂಡಿಸಿದ್ದ ಈ ಪಂದ್ಯದಲ್ಲಿ ಅಮೆರಿಕ ವಿರೋಚಿತ ಸೋಲು ಕಂಡಿತ್ತು. ಒಂದು ಹಂತದಲ್ಲಿ ಆಂಡ್ರೆಸ್ ಗೌಸ್ ಹಾಗೂ ಹರ್ಮಿತ್ ಸಿಂಗ್ ಬ್ಯಾಟಿಂಗ್ ಮಾಡುತ್ತಿದ್ದಾಗ ಗೆಲುವು ಅಮೆರಿಕದತ್ತ ಸಾಗುವಂತಿತ್ತು. ಆದರೆ 19ನೇ ಓವರ್ನಲ್ಲಿ ಇಡೀ ಪಂದ್ಯದ ಚಿತ್ರಣ ಬದಲಾಯಿತು. ರಬಾಟ್ ಬೌಲ್ ಮಾಡಿದ ಈ ಓವರ್ನಲ್ಲಿ ಹರ್ಮಿತ್ ಸಿಂಗ್ ವಿಕೆಟ್ ಒಪ್ಪಿಸುವ ಮೂಲಕ ಅಮೆರಿಕ ಗೆಲುವಿನ ಕನಸಿಗೆ ನೀರೆರಚಿದ್ರು. ಕೊನೆಯವರೆಗೂ ಗೆಲುವಿಗಾಗಿ ಹೋರಾಡಿದ ಆಂಡ್ರೆಸ್ ಗೌಸ್ 57 ಎಸೆತಗಳಲ್ಲಿ ಅಜೇಯ 80 ರನ್ ಬಾರಿಸಿದರಾದರೂ ತಂಡವನ್ನು ಗೆಲುವಿನತ್ತ ಕೊಂಡೊಯ್ಯಲು ಸಾಧ್ಯವಾಗಲಿಲ್ಲ. ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ಆತಿಥ್ಯ ವಹಿಸಿರುವ 2024ರ ಟಿ20 ವಿಶ್ವಕಪ್ನಲ್ಲಿ ಸೂಪರ್ 8 ಸುತ್ತು ಆರಂಭವಾಗಿದೆ. ಈ ಸುತ್ತಿನ ಮೊದಲ ಪಂದ್ಯದಲ್ಲಿ ಅಮೆರಿಕ ತಂಡವನ್ನ ಎದುರಿಸಿದ್ದ ದಕ್ಷಿಣ ಆಫ್ರಿಕಾ ತಂಡ 18 ರನ್ಗಳ ಜಯ ಸಾಧಿಸಿದೆ. ತೀವ್ರ ಕುತೂಹಲ ಮೂಡಿಸಿದ್ದ ಈ ಪಂದ್ಯದಲ್ಲಿ ಅಮೆರಿಕ ವಿರೋಚಿತ ಸೋಲು ಕಂಡಿತ್ತು. ನಟಿ ಹನಿ ರೋಸ್ ಅವರು ಅಭಿನಯಿಸಿರುವ ಮಲಯಾಳಂ ಭಾಷೆಯ ರೆಚೆಲ್ ಸಿನಿಮಾ ವಿವಿಧ ಭಾಷೆಗಳಿಗೆ ಡಬ್ ಆಗಿ ಬಿಡುಗಡೆಯಾಗಲಿದೆ. ಮಲಯಾಳಂ ಜೊತೆ ತೆಲುಗು, ತಮಿಳು, ಹಿಂದಿ ಹಾಗೂ ಕನ್ನಡದಲ್ಲಿ ಈ ಸಿನಿಮಾ ತೆರೆ ಕಾಣಲಿದೆ. ಖ್ಯಾತ ನಟಿ ಹನಿ ರೋಸ್ ಅವರು ಆಕರ್ಷಕ ಫೋಟೋಗಳಿಂದ ಯಾವಾಗಲೂ ಗಮನ ಸೆಳೆದಿದ್ದಾರೆ. ಗ್ಲಾಮರ್ ಮೂಲಕ ಅವರು ಅಭಿಮಾನಿಗಳು ಕಣ್ಣು ಕುಕ್ಕುತ್ತಾರೆ. ಆದ್ರೆ ಈಗ ಅವರು ಬೇರೆ ಅವತಾರ ತಾಳಿದ್ದಾರೆ. ಹೌದು, ಹನಿ ರೋಸ್ ಈಗ ಕತ್ತಿ ಹಿಡಿದು ಬಂದಿದ್ದಾರೆ. ಬಹುಭಾಷೆಯಲ್ಲಿ ಬಿಡುಗಡೆಯಾಗಲಿರುವ ರೆಚೆಲ್ ಸಿನಿಮಾದಲ್ಲಿ ಅವರಿಗೆ ಆ ರೀತಿಯ ಖಡಕ್ ಪಾತ್ರವಿದೆ. ರಕ್ತಪಾತದ ಕಹಾನಿ ಇರುವ ಮಾಸ್ ಸಿನಿಮಾ ಇದು. ಸಿನಿಪ್ರಿಯರ ಮನದಲ್ಲಿ ಹೈಪ್ ಸೃಷ್ಟಿ ಮಾಡಿದೆ.
ಎಲ್ಲ ಭಾಷೆಯಲ್ಲಿ ಟೀಸರ್ ಅನಾವರಣ ಆಗಿದ್ದು ಅಭಿಮಾನಿಗಳ ವಲಯದಲ್ಲಿ ಸದ್ದು ಮಾಡುತ್ತಿದೆ. ಕನ್ನಡದಲ್ಲೂ ರೆಚಲ್ ಸಿನಿಮಾ ಬಿಡುಗಡೆಯಾಗಲಿದೆ. ಕತ್ತಿ ಹಿಡಿದು ರಕ್ತ ಹರಿಸಲು ಬಂದ ನಟಿ ಹನಿ ರೋಸ್ ರವರ ರೆಚಲ್ ಭಾರಿ ಸದ್ದು ಮಾಡುತ್ತಿದೆ. ಹನಿ ರೋಸ್ ಅವರು ಮೂಲತಃ ಮಲಯಾಳಂ ನಟಿ. ಈ ಚಿತ್ರದಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಹನಿ ರೋಸ್ ಮಾತ್ರವಲ್ಲದೆ ಕಲಾಭವನ್ ರಾಜೋನ್, ಬಾಬುರಾಜ್, ರೋಷನ್ ಚಂದು, ಸಲೀಂ ಕುಮಾರ್, ಬಶೀರ್, ರಾಧಿಕಾ ರಾಧಾಕೃಷ್ಣನ್, ವಿನೀತ್ ತಟ್ಟೆಲ್, ಜಾಫರ್ ಇಡುಕ್ಕಿ, ಜೋಜಿ, ದಿನೇಶ್ ಪ್ರಭಾಕರ್, ರೆಚಲ್ ಸಿನಿಮಾಗೆ ಏಬ್ರಿಡ್ ಶೈನ್ ಅವರು ಸಹ ನಿರ್ಮಾಣದ ಜೊತೆಗೆ ಬರಹಗಾರರಾಗಿಯೂ ಕೆಲಸ ಮಾಡಿದ್ದಾರೆ. ಈ ಸಿನಿಮಾವನ್ನ ಆನಂದಿನಿ ಬಾಲಾ ಅವರು ನಿರ್ದೇಶಿಸಿದ್ದಾರೆ. ಈ ಚಿತ್ರದಲ್ಲಿ ಹನಿ ರೋಸ್, ವಂದಿತಾ ಮನೋಹರನ್, ಪಾಲಿ ವಿಲ್ಸನ್ ಮುಂತಾದವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಮ್ಮ 7ನೇ ಬಜೆಟ್ ಮಂಡನೆ ಮಾಡಲಿದ್ದಾರೆ. ಜುಲೈ ಕೊನೆಯ ವಾರದಲ್ಲಿ ಇರುವ ಬಜೆಟ್ಗಾಗಿ ನಿರ್ಮಲಾ ಸೀತಾರಾಮನ್ ಮತ್ತು ಟೀಮ್ ಈಗಾಗಲೇ ಬಿರುಸಿನ ತಯಾರಿ ನಡೆಸ್ತಾ ಇದೆ. ಎಂಎಸ್ಎಂಇ, ಆರೋಗ್ಯ, ರಿಯಲ್ ಎಸ್ಟೇಟ್ ಸೇರಿದಂತೆ ವಿವಿಧ ವಲಯಗಳು ಬಜೆಟ್ನಿಂದ ಬಹಳಷ್ಟು ನಿರೀಕ್ಷಿಸುತ್ತಿವೆ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಜೂನ್ 22ರಂದು ನವದೆಹಲಿಯಲ್ಲಿ ಜಿಎಸ್ಟಿ ಮಂಡಳಿ ಸಭೆ ನಡೆಸಲಿದ್ದಾರೆ. ಜುಲೈ 21ರ ಬಳಿಕ ಆ ವಾರದಲ್ಲಿ ಬಜೆಟ್ ಮಂಡನೆಯಾಗಬಹುದು. ವಿವಿಧ ವಲಯಗಳು ತಮಗೆ ಅನುಕೂಲವಾಗುವ ರೀತಿಯಲ್ಲಿ ಒಂದಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿವೆ. ಜಿಎಸ್ಟಿ ಸರಳೀಕರಣ ಸೇರಿದಂತೆ ತೆರಿಗೆ ವ್ಯವಸ್ಥೆಯಲ್ಲಿ ಸುಧಾರಣೆಗಳಾಗಬೇಕು. ಅಗ್ಗದ ದರಕ್ಕೆ ವಸತಿ ಲಭ್ಯತೆ ಆಗುವುದಕ್ಕೆ ಸರ್ಕಾರ ಆದ್ಯತೆ ಕೊಡಬೇಕು. ಇದರಿಂದ ರಿಯಲ್ ಎಸ್ಟೇಟ್ ಉದ್ಯಮ ಗಟ್ಟಿಗೊಳ್ಳಲು ಸಾಧ್ಯ ಎನ್ನುವ ಅಭಿಪ್ರಾಯ ಇದೆ. ಅಲೋಪತಿಗೆ ಪರ್ಯಾಯವಾದ ಆರೋಗ್ಯ ಕ್ಷೇತ್ರ ಬಹಳ ಜನಪ್ರಿಯವಾಗ್ತಿದೆ. ಮುಂದಿನ ವರ್ಷದಲ್ಲಿ ಈ ವಲಯ $70 ಬಿಲಿಯನ್ ನಷ್ಟು ಬೃಹತ್ ಆಗಿರಬಹುದು. ಸಂಶೋಧನೆಗೆ ಹೂಡಿಕೆ, ಆಯುಷ್ ಉತ್ಪನ್ನಗಳಿಗೆ ಸಬ್ಸಿಡಿ ಇತ್ಯಾದಿ ಸೇರಿದಂತೆ ಈ ವಲಯಕ್ಕೆ ವಿಶೇಷ ಪ್ಯಾಕೇಜ್ ಅನ್ನು ನಿರೀಕ್ಷಿಸಲಾಗುತ್ತಿದೆ. ಉತ್ತರ ತಮಿಳುನಾಡಿನ ಕಲ್ಲಕುರಿಚಿ ಜಿಲ್ಲೆಯಲ್ಲಿ ಅಕ್ರಮ ಕಳ್ಳಬಟ್ಟಿ ಸೇವಿಸಿ 10 ಮಂದಿ ಸಾವನ್ನಪ್ಪಿದ್ದಾರೆ. ಈ ದುರಂತದಲ್ಲಿ 20ಕ್ಕೂ ಹೆಚ್ಚು ಮಂದಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. 40 ವರ್ಷದ ಕೆ ಕನ್ನುಕುಟ್ಟಿ ಎಂಬ ವ್ಯಕ್ತಿಯನ್ನು ಬಂಧಿಸಲಾಗಿದ್ದು, ಆತನಿಂದ ವಶಪಡಿಸಿಕೊಂಡ ಸುಮಾರು 200 ಲೀಟರ್ ಅಕ್ರಮ ಕಳ್ಳಬಟ್ಟಿಯಲ್ಲಿ ಮಾರಣಾಂತಿಕ ಮೆಥನಾಲ್ ಇರುವಿಕೆಯನ್ನ ಬಹಿರಂಗಪಡಿಸಿದೆ. ಕಲ್ಲಕುರಿಚಿಯಲ್ಲಿ ಕಲಬೆರಕೆಯ ಮದ್ಯ ಸೇವಿಸಿ ಜನರು ಸಾವನ್ನಪ್ಪಿದ್ದ ಸುದ್ದಿ ಕೇಳಿ ನನಗೆ ಆಘಾತ ಮತ್ತು ದುಃಖ ಆಯಿತು. ಈ ದುರಂತವನ್ನು ತಡೆಯುವಲ್ಲಿ ವಿಫಲರಾದ ಅಧಿಕಾರಿಗಳ ವಿರುದ್ಧವೂ ಕ್ರಮ ಕೈಗೊಳ್ಳಲಾಗಿದೆ. ಈ ಬಗ್ಗೆ ಕ್ರಮ ಕೈಗೊಂಡಿರುವ ತಮಿಳುನಾಡು ಸರ್ಕಾರದ ಜಿಲ್ಲಾಧಿಕಾರಿ ಶ್ರವಣಕುಮಾರ್ ಜಾತಾವತ್ ಅವರನ್ನ ವರ್ಗಾವಣೆ ಮಾಡಿದೆ. ಕಲ್ಲಕುರಿಚಿ ಜಿಲ್ಲೆಗೆ ನೂತನ ಜಿಲ್ಲಾಧಿಕಾರಿಯಾಗಿ ಎಂಎಸ್ ಪ್ರಶಾಂತ್ ನೇಮಕಗೊಂಡಿದ್ದಾರೆ. ಅಲ್ಲದೆ ಕಲ್ಲಕುರಿಚಿ ಎಸ್ಪಿ ಸಮಯ ಸಿಂಗ್ ಮೀನಾ ಅವರನ್ನ ಅಮಾನತುಗೊಳಿಸಲಾಗಿದ್ದು, ಅವರ ಜಾಗಕ್ಕೆ ಸರ್ಕಾರ ರಜತ್ ಚತುರ್ವೇದಿ ಅವರನ್ನ ನೂತನ ಎಸ್ಪಿಯನ್ನಾಗಿ ನೇಮಿಸಿದೆ. ಅಲ್ಲದೆ ಕಲ್ಲಕುರಿಚಿ ಜಿಲ್ಲೆಯ ನಿಷೇಧಿತ ವಿಭಾಗದ ಅಧಿಕಾರಿಗಳು ಸೇರಿದಂತೆ 9 ಪೊಲೀಸ್ ಅಧಿಕಾರಿಗಳನ್ನ ಅಮಾನತುಗೊಳಿಸಲಾಗಿದೆ. ಇದೇ ವೇಳೆ ಅಕ್ರಮ ಕಳ್ಳಬಟ್ಟಿ ದಂಧೆಕೋರರನ್ನು ಬಂಧಿಸಲಾಗಿದೆ. ತಮಿಳುನಾಡು ಅಧಿಕಾರಿಗಳ ಪ್ರಕಾರ ಅವರು 200 ಲೀಟರ್ ಅರಕ್ ಅನ್ನು ವಶಪಡಿಸಿಕೊಂಡಿದ್ದಾರೆ. ಸರ್ಕಾರದ ಪ್ರಕಾರ ಅರಕ್ ಸೇವಿಸಿದ ನಂತರ ಹಲವಾರು ಜನರು ವಾಂತಿ ಮತ್ತು ಹೊಟ್ಟೆ ನೋವು ಎಂದು ಗೋಳಾಡತೊಡಗಿದ್ರು. ಇಂದು ಅವರನ್ನ ಕಲ್ಲಕುರಿಚಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ದಾಖಲಿಸಲಾಗಿದೆ.